ಹಾಯ್ ಫ್ರೆಂಡ್ಸ್, ನಾನಿವತ್ತು ಡ್ರೈ ಫ್ರೂಟ್ಸಲ್ಲಿ ಕರ್ಜಿಕಾಯಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯ ಕರ್ಜಿಕಾಯಿ ತಿನ್ನಬೇಕು ಅನ್ನೋರು ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಇದಕ್ಕೆ ನಾನು ಏನೇನು ಹಾಕ್ತೆ ಅಂತ ನೀವೇ ನೋಡಿ. ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಬೇಕು. ಆ ಡ್ರೈ ಫ್ರೂಟ್ಸ್ ಜೊತೆಗೆ ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ ಗಸಗಸೆ ಇಷ್ಟನ್ನು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಹೆಚ್ಚುತ್ತೆ, ಜಾಸ್ತಿ ಆಗುತ್ತೆ. ಡ್ರೈ ಫ್ರೂಟ್ಸೇ ಜಾಸ್ತಿ ಹಾಕೊಂಡ್ಬಿಟ್ರೆ ಅದು ತುಂಬ ರೈಟ್ ಇರುತ್ತೆ, ನಮ್ಗೆ ಅಷ್ಟೊಂದು ಇದಾಗಲ್ಲ. ಹಂಗಾಗಿ ನಮಗೆ ಅಂದರೆ ಅನುಕೂಲ ತಕ್ಕಂತೆ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ನೀವು ತಂದು ಮಾಡ್ತೀನಿ ಅಷ್ಟೆಲ್ಲ ಹಾಕಿ ಅನ್ನೋದಿದ್ರೆ ನೀವು ಇವನ್ನ ಸ್ಕಿಪ್ ಮಾಡ್ಕೋಬೋದು. ಅಂದರೆ ಕಡಲೆ ಬೀಜ, ಹುರ್ಗಡ್ಲೆ, ಗಸಗಸೆ ಅದನ್ನು ಹಾಕದೇನೆ ಹಿರಿದ್ರೂ ಇರ್ಬೋದು. ಹಾಕ್ತೀನಿ ಅಂದರೆ ಇವನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕೋಬೋದು. ಅಂದರೆ ನಮ್ಮ ಮನೆಯಲ್ಲಿ ನಾವು ನಮ್ಮ ಮಕ್ಳುಗಳಿಗೆ ಮಾಡಿಕೊಟ್ಟಾಗ ಹೆಲ್ದಿಯಾಗಿ ಚೆನ್ನಾಗಿರುತ್ತಲ್ವ, ಅದಕ್ಕೆ ನಾವು ಮಾಡಿಕೊಂಡು ತಿನ್ಬೋದು. ಹಾಗೆಯೇ ನಾನು ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಬ್ಬಟ್ಟು ಮಾಡೋಕ್ಕೆ ಅಂತ ತೊಗರಿಬೇಳೆನ ಬೇಯೋಕ್ಕೆ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆ ಬೇಯೋಕ್ಕೆ ಅಲ್ಲಿ ಇಟ್ಕೊಂಡು ಈ ಕಡೆ ನಾನು ಡ್ರೈ ಫ್ರೂಟ್ಸ್ ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಗ ಚೆನ್ನಾಗಿರುತ್ತೆ, ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಫ್ರೈ ಮಾಡಲಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ, ನಾನು ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ನೀಟಾಗಿ ಈ ಥರ ಫ್ರೈ ಮಾಡಿಕೊಂಡು ಮಿಕ್ಸಿಲಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಗಸಗಸೆನ ನಿಮಗೆ ಇಷ್ಟ ಇದ್ದರೆ ಅದನ್ನು ಮಿಕ್ಸಿಲಿ ರುಬ್ಕೊಳ್ಳಿ. ಇಷ್ಟ ಇಲ್ಲ ಅಂದರೆ ಅದನ್ನ ಸ್ಕಿಪ್ ಮಾಡ್ಕೋಬೋದು. ಅಂದರೆ ಅದನ್ನು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತು ನಾನು ಸ್ವಲ್ಪ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ, ಬಿಳಿ ಎಳ್ಳನ್ನು ಹಾಕ್ಕೊಳ್ಳಿ. ಡ್ರೈ ಫ್ರೂಟ್ಸು ನಾನು ಹೇಳಿದ್ದೀನಲ್ಲ, ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನೆಲ್ಲ ತೆಗೆದು ಹಾಕೋಬೋದು ನೀವು. ಅಂದರೆ ಪ್ರತಿಯೊಂದು ಡ್ರೈ ಫ್ರೂಟ್ಸನ್ನು ಹಾಕೋಬೋದು. ನಾನಿವಾಗ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ, ಒಂದು ಅಂತ ಅಲ್ಲ, ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಈಗ ರುಬ್ಕೊಳ್ಳೋಣ. ಗಸಗಸೆ, ಎಳ್ಳು, ಹುರ್ಗಡ್ಲೆ ಮತ್ತು ಡ್ರೈ ಫ್ರೂಟ್ಸು ಎಲ್ಲನೂ ಹಾಕಿ ಈಗ ಪುಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಇದಕ್ಕೆ ಈಗ ನಾವು ಡ್ರೈ ಫ್ರೂಟ್ಸ್ನ ಪುಡಿ ಮಾಡಾದಮೇಲೆ ಒಂದು ಕಪ್ಪಲ್ಲಿ ಅಳತೆ ಮಾಡಿ ಇಟ್ಕೊಳ್ಳಿ. ಅದನ್ನು ಆ ಕಪ್ಪಲ್ಲಿ ನೀವು 1 ಕಪ್ಪು ಡ್ರೈ ಫ್ರೂಟ್ಸದು ಪೌಡರ್ ಇದ್ದರೆ ನೀವು ಅರ್ಧ ಕಪ್ಪನ್ನು ಸಕ್ಕರೆ ಹಾಕ್ಕೊಳ್ಳಿ. ಜಾಸ್ತಿ ಸ್ವೀಟ್ ಹಾಕಿದ್ರೆ ಚೆನ್ನಾಗಿರಲ್ಲ. ಮತ್ತು ಅದಕ್ಕೆ ನಾನಿವಾಗ ಕರ್ಜಿಕಾಯಿ ಮಾಡೋಕ್ಕೆ ಮೈದಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇದನ್ನು ನಾವು ಸ್ವಲ್ಪ ಚಪಾತಿ ಹಿಟ್ಟು ಹೇಗಿರುತ್ತೋ ಆ ಥರ ನಾವು ಕಲಿಸ್ಕೊಬೇಕು. ನಾನು ಇದಕ್ಕೆ ಏನೂ ಹಾಕಿಲ್ಲ. ಕೆಲವರು ರವೆ ಹಾಕ್ಕೊತಾರೆ, ಹಾಕ್ಕೊಳ್ಳೋದಿದ್ರೆ ನೀವು ಹಾಕ್ಕೋಬೋದು ರವೆನ. ನಾನು ಏನೂ ಹಾಕ್ದೇ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ನಾವು ಲಟ್ಟಿಸ್ಕೊಂಡು, ಅಂದರೆ ಜಾಸ್ತಿ ದೊಡ್ಡದಾಗೇನು ಲಟ್ಸೋಕ್ಕೆ ಬೇಡ, ಸ್ವಲ್ಪ ಚಿಕ್ಕದಾಗೆ ಲಟ್ಟಿಸ್ಕೊಂಡು ಮಾಡಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ನಮಗೆ ಈ ಥರ ಬಾಕ್ಸಲ್ಲಿ ಕೂರಿಸಿ ಮಾಡೋ ತನಕ ಸ್ವಲ್ಪ ಕಷ್ಟ ಅಷ್ಟೇ. ಇನ್ನು ತುಂಬ ಈಸಿ ಇರುತ್ತೆ, ಆರಾಮಾಗಿ ಮಾಡ್ಕೊಂಡು ಮಾಡ್ಬೋದು. ಇವಾಗ ನೋಡಿ, ನಾನು ಈ ಥರ ಮಾಡಿಕೊಂಡು ಎಲ್ಲನೂ ನೀಟಾಗಿ ಒಳಗಡೆ ಅಂದರೆ ನಾನು ಸ್ವಲ್ಪ ಪೌಡರ್ನ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಯಾರು ತುಂಬ ಹೊತ್ತು ಮಾಡೋರು ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಅಂದರೆ ಜಾಸ್ತಿ ಹಾಕ್ಕೊಂಡು ಮಾಡೋರು ಮಾಡ್ಬೋದು, ಇಲ್ಲ ಕಮ್ಮಿ ಹಾಕ್ಕೊಂಡು ಮಾಡ್ತೀನಿ ಅಂದ್ರೂ ಮಾಡ್ಬೋದು. ನಿಮ್ಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡ್ಕೊಳ್ಳಿ. ನನಗೆ ಹೆಂಗೆ ಇಷ್ಟನೋ ಹಂಗೆ ನಾನು ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಅಷ್ಟೇ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಕೋಬೋದು. ಈ ಕಡೆ ಹೆಲ್ದಿ ಫುಡ್ಡು ತಿಂದಂಗೆ ಆಗುತ್ತೆ ನಿಮಗೆ, ಎಲ್ಲ ಚೆನ್ನಾಗಿರುತ್ತೆ. ನಾನು ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಟೈಮ್ ಆಗೋಗಿತ್ತು. ಹಾಗಾಗಿ ಫಸ್ಟು ನಾನು ಕರ್ಜಿಕಾಯಿನ ಬೇಯಿಸ್ಕೊಂಡು ಪೂಜೆ ಮಾಡಿ ಲಕ್ಷ್ಮಿಗೆ ಎಡೆ ಅಂದರೆ ಲಕ್ಷ್ಮಿ ಮುಂದೆ ಎಡೆ ಇಟ್ಬಿಟ್ಟು ಆಮೇಲೆ ನಾನು ಮತ್ತೆ ಮಾಡಿರೋದು. ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡಿರೋದ್ರಿಂದ ತುಂಬಾ ಹಿಂಸೆ ಆಗೋಯಿತು. ಹಾಗಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಎಡೆ ಇಟ್ಬಿಟ್ಟು ಆಮೇಲೆ ತಿರ್ಗಾ ಮತ್ತೆ ಕರ್ಜಿಕಾಯಿನ ಬೇಯಿಸ್ಕೊಂಡಿದ್ದೀನಿ. ಇದನ್ನು ನಾವು ತಿನ್ನೋಕ್ಕೆ ಬೇಯಿಸ್ಕೊಂಡಿರೋದು. ಆವಾಗಲೇ ನಾನು ದೇವ್ರ ಮುಂದೆ ಇಡೋಕ್ಕೆ ಅಂತ ಆವಾಗಲೇ ಬೇಯಿಸ್ಕೊಂಡಾಯಿತು. ಇವಾಗ ನೋಡಿ, ನಾನು ಈ ಥರ ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕು. ಆಗ ಗರಿಗರಿಯಾಗಿ ಚೆನ್ನಾಗಿರುತ್ತೆ. ಇಲ್ಲ ನೀವು ಬೆಳ್ಳಗಿದ್ದಾಗಲೇ ಎತ್ಕೋತು ಅಂದರೆ ಒಂಥರ ಮೆತ್ತಗೆ ಸಿಗುತ್ತೆ, ಚೆನ್ನಾಗಿ ಸಿಕ್ಕಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ.